ಒಂದು ಮಾತು ಇದು ಮಾಡ್ಕೊಂಡೆ ಗಲಾಟೆ ಮಾಡ್ಕೊಂಡೆ ಹುಡುಗರು ನಾರ್ಮಲೇ ಗಲಾಟೆ ಮಾಡ್ಕೊಂಡ ತಕ್ಷಣ ಏನಾಯ್ತು ಪ್ರಿನ್ಸಿಪಾಲು ಸಸ್ಪೆಂಡ್ ಮಾಡಿಬಿಟ್ಟೆ ನಾವು ಆಯ್ತು ನೀವು ನೆಕ್ಸ್ಟ್ ಇಯರ್ ಅಡ್ಮಿಷನ್ ಕೊಡೋಂಗಿಲ್ಲ ಏನು ಕೊಡೋಲ್ಲ ಇನ್ನು ಇದೇ ಜೀವನ ಇದೇ ಲೈಫು ಅಂತ ಅವ್ರ ಅಮ್ಮ ಬಂದು ರಿಕ್ವೆಸ್ಟ್ ಮಾಡ್ಕೊಂಡು ಆದಮೇಲೆ ಅವ್ರ ಅಮ್ಮ ಖಾಲಿ ಬಿದ್ದಾರೆ ಪ್ರಿನ್ಸಿಪಾಲ್ ಮುಂದೆ ಖಾಲಿ ಬಿದ್ದಾರೆ ತಾಯಿ ಅವ್ರ ಅಮ್ಮ ಖಾಲಿ ಬಿದ್ದಾರೆ ಪ್ರಿನ್ಸಿಪಾಲ್ ಆಯಿತು ಬಿಡಮ್ಮ ಏನೋ ಮಕ್ಕಳು ಯಾರೇ ಎಂಥವರೇ ತಪ್ಪು ಮಾಡಬೇಕು ಒಂದು ಕ್ಷಮಾಪಣೆ ಇರುತ್ತೆ ಮನುಷ್ಯನಿಗೆ ಮಾನವೀಯತೆ ಪ್ರಿನ್ಸಿಪಾಲ್ ಆದಮೇಲೆ ಎಲ್ಲ ಗುಣಗಳು ಇರಬೇಕು ಮಾನವೀಯತೆ ಗುಣ ಇರಬೇಕು ಆದರೂ ಮಾನವೀಯತೆಯನ್ನು ಮರೆತು ಏನು ಕೊಡೋಂಗಿಲ್ಲ ಹಿಂಗಡಿಗೆ ನಿನ್ನ ಮಗನ್ನ ಯಾವ ಥರ ಮಾಡೋದು ಪ್ರಿನ್ಸಿಪಾಲೇ ಹೆಚ್ಚು ಈ ಥರ ಮಾತಾಡಿದ್ದಾರೆ ಪ್ರಿನ್ಸಿಪಾಲ್ ಅನ್ಯಾಯ ಆಗಿದೆ ಸರ್ ನಾವು ಹೇಳ್ಬಿಡ್ತೀವಿ ಸರ್ ಮತ್ತು ಡೆತ್ ಆಗಿದ್ದ ನಮ್ಮ ತಮ್ಮನ ಸರ್ ನಾನು ಬಂದು ಸರ್ ನಮಗೆ ನೋವಾಗಿದೆ ನಮ್ಮ ನೋವಲ್ಲ ಸರ್ ನೀವು ಕೂಡ ನಮಗೆ ರಕ್ಷಣೆ ಕೂಡ ಕಂಪ್ಲೇಂಟ್ ಕೊಡ್ತೀವಿ ಕಂಪ್ಲೇಂಟ್ ಕೊಡ್ತೀನಿ ನಮಗೆ ತಕ್ಷಣ ಪರಿಹಾರ ಸಿಗಲ್ಲ ಅದಾದಮೇಲೆ ಎಂಕ್ವೈರಿ ಮಾಡಬೇಕು बी सेक्शन अभी बंद सर बी सेक्शन ಅವನು ಇಬ್ಬರು ಜಗಳ ಆಯ್ತು बी सेक्शन सर ಯಾವ ಕಾಲೇಜ್ ನಮ್ಮ ಕಾಲೇಜ್ ಸರ್ ಡಿಪ್ಲೊಮಾ ಸರಿ
ಕಾಲೇಜ್ ಸ್ಟೂಡೆಂಟ್ ಒಂದು ಕಡೆ ಕೂತ್ಕೊಳ್ರಿ. ಕಾಲೇಜ್ ಸ್ಟೂಡೆಂಟ್ ಒಂದು ಕಡೆ ಕೂತ್ಕೊಳ್ರಿ. ಹೊರಗೆ ಯಾರು ಬಂದ್ರೆ ಒಂದು ಕಡೆ ಕೂತ್ಕೊಳ್ರಿ. ಕಾಲೇಜ್ ಸ್ಟೂಡೆಂಟ್ ಒಂದು ಕಡೆ ಕೂತ್ಕೊಳ್ರಿ. ಹೊರಗೆ ಯಾರು ಬಂದ್ರೆ ಗ್ರಾಮಾಂತರ ಅಧ್ಯಕ್ಷರು ನನಗೆ ನಮ್ಮ ಫ್ರೆಂಡ್ಸ್ ಫೋನ್ ಮಾಡಿ ಈ ಥರ ಎಲ್ಲ ಗಲಾಟೆ ಆಗಿದೆ ಅಂತ ಹೇಳಿದ್ರು. ಏನಂತ ಕೇಳಿದೆ, ಅರವಿಂದ ಮತ್ತು ಅಭಿಯಮ್ ಅವರು ಇಬ್ಬರು ಫ್ರೆಂಡ್ಸು, ಅವರಿಬ್ಬರು ಜಗಳ ಮಾಡಿದ್ದಾರೆ ಕ್ಷುಲ್ಲಕ ಕಾರಣಕ್ಕೆ. ಜಗಳ ಮಾಡಿದ ತಕ್ಷಣ ಇಲ್ಲಿರಕ್ಕಂಥ ಪ್ರಿನ್ಸಿಪಲ್ಲು ಸಂಜಯ್ ಗಾಂಧಿ ಪಾಲಿಟೆಕ್ನಿಕ್ ಅಂತ ಆಡಳಿತ ಮಂಡಳಿ ಪ್ರಿನ್ಸಿಪಾಲ್ ಅವರು ಅರವಿಂದ್ ಅನ್ನೋವರಿಗೆ ಸಸ್ಪೆಂಡ್ ಮಾಡಿದ್ದಾರೆ. ಆಯ್ತು, ನೀನು ಅಡ್ಮಿಷನ್ ಕೊಡಲ್ಲ, ಆಯ್ತು ಇದೇ ನಿನ್ನ ಕಾಲೇಜು ಕೊನೆ ಅಂತ ಹೇಳಿ ಕ್ಯಾನ್ಸಲ್ ಮಾಡಿದ್ದಾರೆ ಇದು ಅರವಿಂದ್ ಅನ್ನೋರಿಗೆ. ಇವನೇ ಅಭಿಗೆ ಯಾವುದೇ ತರಹದ ಸಸ್ಪೆಂಡ್ ಮಾಡಿಲ್ಲ. ಮಾಡಿದ್ರೆ ಇಬ್ಬರಿಗೂ ಮಾಡ್ಬೇಕು ಸಸ್ಪೆಂಡ್. ಒಬ್ಬರಿಗೆ ಹೇಗೆ ಮಾಡ್ತಾರೆ ಇಲ್ಲಿರೋ ಆಡಳಿತ ಮಂಡಳಿಯವರು, ನಮ್ದೊಂದು ಪ್ರಶ್ನೆ. ಆದ್ಮೇಲೆ ಅವ್ರ ಅಮ್ಮ ಸ್ವತಃ ಬಂದು ಆಯ್ತು ಈ ತರ ಎಲ್ಲ ಆಗಿದೆ, ಈ ತರ ಇಲ್ಲ ಅಂತ ಬಂದು ಆಯ್ತು ನನ್ನ ಮಗ ತಪ್ಪು ಮಾಡಿದ್ದಾನೆ ಸರ್, ಇದೊಂದು ಸಲ ಕ್ಷಮಾಪಣೆ ಕೊಡ್ರಿ, ಇದೊಂದು ಸಲ ಆಯ್ತು, ಏನೋ ನನ್ನ ಮಗನಿಗೆ ನಾನೇ ಬುದ್ಧಿ ಹೇಳ್ಕೊಂತೀನಿ, ಆಯ್ತು ಇಲ್ಲಿ ತಪ್ಪಾಡಿದೆ, ನನ್ನ ಮಗ ಏನು ತಪ್ಪಾಡಿಲ್ಲ ಅಂತ ಹೇಳಿಲ್ಲ, ಜಗಳಾಡಿದರೆ ತಪ್ಪಾಯ್ತು, ಇನ್ನೊಂದ್ಸಲಿ ಮಾಡಲ್ಲ, ನಾನು ತಿದ್ದಿ ಬುದ್ಧಿ ಮಾತು ಹೇಳಿ ಈ ತರ ಮಾಡ್ತೀನಿ ಸರ್ ಅಂತ ಹೇಳಿದ್ರೆ ಇಲ್ಲಿ ಪ್ರಿನ್ಸಿಪಾಲ್ಗೆ ಕಾಲಿಗೆ ಬಿದ್ರು ಕೂಡ ಅವ್ರ ಅಮ್ಮ ಸ್ವತಃ ತಾಯಿ ಪ್ರಿನ್ಸಿಪಾಲ್ ಯಾವುದೇ ತರಹದ ಮಾನವೀಯತೆ ತೋರಿಸದೆ, ನೀನ್ ಹಿಂಗಡ್ದೀಯಾ ನಿನ್ ಮಗನ್ನ, ಯಾವ ತರ ನೀನ್ ಬೆಳೆಸೋದು, ಯಾವ ತರ ಕಾಲೇಜ್ ಕಳ್ಸೋದು, ಈ ತರ ಇದಕ್ಕಿನ್ನ ಕಳಿಸ್ತೀರಾ ನೀವು, ಒಟ್ಟಿಗೆ ಏನ್ ತಿಂತೀಯ ನೀನು, ಗೊತ್ತಾಗಲ್ಲ ಅಂತ ಹೇಳಿದ ತಕ್ಷಣ ಅವ್ರಮ್ಮ ಅಳ್ಕಂತ ಸರ್ ಇಲ್ಲ ಇನ್ನೊಂದ್ಸಲಿ ಕಾಲಿಗೆ ಬಿದ್ರು. ಆದ್ರೂ ಕೂಡ ಮಾನವೀಯತೆ ತೋರದೆ ಇಲ್ಲಿ ಇರಕ್ಕಂತ ಪ್ರಿನ್ಸಿಪಲ್. ಆದ್ಮೇಲೆ ಆಯ್ತು ನೀವು ಕರೆ ಕಳಿಸಿ ಅವ್ರ ಮಗನ್ನ ಇಲ್ಲಿ ಮತ್ತೆ ಪ್ರಿನ್ಸಿಪಲ್ ಬಡದಾನೆ, ಕರ್ಕೊಂಡ್ ಬರ್ಬಳ್ಳೆ, ನಾನು ಒಂದ್ಸಲಿ ಹೇಳಿದ್ರೆ ನೀ ಅರ್ಥ ಆಗಲ್ಲ ಅಂತ ಹೇಳಿದ್ರು. ಆದ ತಕ್ಷಣ ಮತ್ತೆ ಅವ್ರಮ್ಮ ಮತ್ತು ಪ್ರಿನ್ಸಿಪಲ್ ಇಲ್ಲ ಕಳ್ಕಂತ ಹೋದ್ರು ಕೂಡ ಆಯ್ತು ಬಿಡ್ರಿ ಸರ್ ಅಂತೇಳಿ ಮತ್ತೆ ರಾತ್ರಿ ಕರೆ ಮಾಡಿ ಪ್ರಿನ್ಸಿಪಲ್ಗೆ ಸ್ವತಃ ಫೋನ್ ಮಾತಾಡಿದ್ರೆ, ಸರ್ ಇದೊಂದ್ಸಲಿ ಕೊಡ್ರಿ ಸರ್, ರಿಕ್ವೆಸ್ಟ್ ಮಾಡ್ಕೊಡ್ರಿ ಸರ್ ಅಂತ ಹೇಳಿದ್ರು ಕೂಡ ಯಾವುದೇ ತರ ಕಾರಣಕ್ಕೆ ಪ್ರಿನ್ಸಿಪಲ್ ಕೇಳದೆ ಅದೇ ವಾಚಕ ಶಬ್ದಗಳನ್ನು ಮಾತಾಡಿ ಇಲ್ಲ ಅದಕ್ಕೋಸ್ಕರ ಆಯ್ತಮ್ಮ ನಿಮ್ ಮರೆ ತೆಗ್ದಿನಲ್ಲ ಅಂತ ಹೇಳಿ ಅವ್ರ ಅಮ್ಮಗಮ್ಮ ನಿನ್ನ ಮರ್ಯಾದೆ ಹೋಗಿತ್ತು, ನಂದು ಮರ್ಯಾದೆ ಹೋಗೋದಲ್ಲದಂತೆ ನಿನ್ನ ಮರ್ಯಾದೆ ಕೂಡ ಹೋಯ್ತಲ್ಲಮ್ಮ, ನಾನು ಇರಬಾರ್ದು ನನ್ನ ಜೀವನದಾಗ ಅಂತ ಹೇಳಿ ಅವ್ನು ನಿನ್ನೆ ನೈಟು ಪ್ರಾಣಿಗೆ ನೇಣು ಹಾಕೊಂಡು ಡೆತ್ ಆಗಿದ್ದಾನೆ, ಸೂಸೈಡ್ ಮಾಡ್ಕೊಂಡಿದ್ದಾನೆ ಸರ್. ಇಲ್ಲಿ ಆಡಳಿತ ಮಂಡಳಿ ಏನಿದೆ ಅಲ್ಲ, ಅವು ಪ್ರಿನ್ಸಿಪಲ್ ಬರಬೇಕು, ನಮ್ಮ ತಮ್ಮ ಸ್ವತಃ ಇರೋವನಿಗೆ ನ್ಯಾಯದ ಒದಗಿಸಬೇಕು, ಇಲ್ಲಂತ ಪ್ರಿನ್ಸಿಪಲ್ ಸಸ್ಪೆಂಡ್ ಆಗಿ ಅವ್ನು ಯಾವುದೇ ಕಾಲೇಜಿಗೆ ಸ್ವತಃ ಸಸ್ಪೆಂಡ್ ಆಗ್ಬೇಕು ಸರ್ ಪ್ರಿನ್ಸಿಪಲ್. ಶ್ರೀನಿವಾಸ, ರಾಷ್ಟ್ರೀಯ ವಿದ್ಯಾರ್ಥಿ. ರಾತ್ರಿ ಬಂದ ಇಲ್ಲಿಂದ ಬಂದಿದ್ದು ಅಳ್ಕಂತ ಹೋಗಲ್ಲ. ರಾತ್ರಿ ನಾನು ಡ್ಯೂಟಿನಿಂದ ಬಂದಾಗ ಅವ್ನು ಫೋನ್ ನಾನು ಕೇಳಿದ್ದೆ ಏನಾಯ್ತು ಅಂತ ಕೇಳಿದ್ರೆ, ಜಗಳಾಡಿನಿ, ಅವನು ಒಂದು ಹುಡುಗ ನನಗೆ ಚಿಂಟು ಅಂದಂತ ಆಯ್ತು, ಅವ್ನು ಜಗಳಾಡಿಕೊಂಡಾರ, ಅವ್ರಿಬ್ರು ಜಗಳಾಡಿದ್ಮೇಲೆ CC ಕ್ಯಾಮ್ರಾ ನೋಡಿದ್ಮೇಲೆ ಬುದ್ಧಿ ಕೈ ಹಿಡ್ಕೊಂಡ್ಮೇಲೆ ಹೋಗಿ ಲೆಕ್ಚರ್ದಾಗ ಹೋಗ್ಯಾರ. ಅವ್ನು ಹೋಗಿದ್ಮೇಲೆ ನಮ್ಮ ಮದರ್ನ ಕರೆಸಿದ್ಮೇಲೆ ಮಾತಾಡಿದ್ಮೇಲೆ ನಮ್ಮ ಮದರ್ ಏನಂದಾರ, ಸರ್ ಇದೊಂದು ಸ್ವಲ್ಪ ಬಿಡ್ರಿ, ಇದೊಂದು ಕ್ಷಮೆ ಕೊಟ್ರಿ, ಇಷ್ಟು ಸಲ ನಮ್ಮ ಹುಡುಗನ ಯಾಕೆ ಟಾರ್ಗೆಟ್ ಮಾಡಕ್ಕಾದ್ರೆ ಇಷ್ಟು ಸಲ ನಿಮ್ಗೆ ಎಲ್ಲರೂ ಡಿಪೆಂಡ್ ಮಾಡ್ಬಿಟ್ಟು ನಮ್ಮ ಹುಡುಗನ ಟಾರ್ಗೆಟ್ ಆಗಿ ಮಾಡಿದ್ವಿ. ಅದಂತ ಸಸ್ಪೆಂಡ್ ಮಾಡಿದ್ರೆ ಇಬ್ಬರಿಗೂ ಮಾಡ್ಬೇಕಿತ್ತು, ಅವ್ನು ಸಸ್ಪೆಂಡ್ ಮಾಡಿದ್ಕೋಸ್ಕರ ಮರದಿಲ್ಲ ಅಂತ ಅಮ್ಮರಿಗೆ ಇಷ್ಟು ಜನ ಆಯ್ತು ಮರ ತಯಾಕಿಲ್ಲ, ನಾನು ಯಾಕೆ ಬಿಟ್ಟಿದ್ದು ಜೀವನ ಅಂತ ಡೆತ್ ಆಗ್ಯಾನ, ಸೂಸೈಡ್ ಮಾಡ್ಕೊಂಡು. ಏನಾದ್ರು ನಿಮ್ಗೆ ಏನೇನಿಲ್ಲ ನಮಗೆ ನ್ಯಾಯ ಬೇಕು. ತಮ್ಮ ಹೆಸರು? ಗಣೇಶ್ ಅಂತ. ಆ್ಯಕ್ಚುಲಿ ನಿನ್ನೆ ಮಧ್ಯಾಹ್ನ ಈಗ ಅರವಿಂದ್ ಮತ್ತು ಇನ್ನೂ ಅಭಿಷೇಕ್ ಅಂತಂದ್ಬಿಟ್ಟು ಒಬ್ಬ ಹುಡುಗಿಗೆ ನಮ್ಮ ಕ್ಲಾಸ್ ರೂಮ್ ಮುಂದ್ಗಡೆ ಲಂಚ್ ಬ್ರೇಕ್ ಬಿದ್ದಾಗೆ ಹೊಡೆದಿದ್ದಾರೆ ಅಂತಂದ್ಬಿಟ್ಟು ಇನ್ಫಾರ್ಮೇಷನ್ ಬಂತು. ಹೆಂಗೆ ಅಂತಂದರೆ ಹೊಡೆದಿದ್ದಾರೆ, ಅಣ್ಣ ಬಂದ್ಬಿಟ್ಟು ಸೆಕೆಂಡ್ ಇಯರಲ್ಲಿ ಓದ್ತಾ ಇದ್ದಾನೆ, ಅಣ್ಣ ಬಂದ್ಬಿಟ್ಟು ಫಸ್ಟ್ ಇಯರಲ್ಲಿ ಓದ್ತಾ ಇದ್ದಾನೆ, ತಮ್ಮ ಬಂದ್ಬಿಟ್ಟು ಸೆಕೆಂಡ್ ಇಯರಲ್ಲಿ ಓದ್ತಾ ಇದ್ದಾನೆ. ಆ ತಮ್ಮನಿಗೆ ಹೊಡೆದಿದ್ದಾರೆ. ಅವನ ಅಣ್ಣ ಬಂದ್ಬಿಟ್ಟು ಹೊಡೆದಿದ ತಕ್ಷಣ ಅಲ್ಲಿ ನಮ್ಮ ಅಸಿಸ್ಟೆಂಟ್ HOD ಅವರು ಚೇಂಬರ್ ಇದೆ ಫಸ್ಟ್ ಫ್ಲೋರಲ್ಲಿ, ಅವ್ರು ನೆನ್ನೆ ಲೀವಲ್ಲಿ ಇದ್ದರು. ಅವ್ರಿಗೆ ಹೊಡೆದಿದ ತಕ್ಷಣ ಇನ್ಫಾರ್ಮೇಷನ್ ಕೊಡೋಣ ಅಂತಂದ್ಬಿಟ್ಟು ಅವ್ರು ಚೇಂಬರ್ ಹತ್ರ ಹೋಗಿದ್ದಾರೆ. ಅಲ್ಲಿ ಅವ್ರು ಇರಲಿಲ್ಲ. ಆ ಜಾಗದಲ್ಲಿ ಕಾರ್ಡರಲ್ಲಿ ಗಿರೀಶ್ ಸರ್ ಅಂತ ಒಬ್ಬರು ಇದ್ದರು. ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಸರ್ ನಮ್ಮ ತಮ್ಮನಿಗೆ ಹೊಡೆದಿದ್ದಾರೆ ಹುಡುಗರು ಅಂತಂದ್ಬಿಟ್ಟು. ಸೊ ಅವ್ರು ಇಮಿಡಿಯೇಟಾಗಿ ನನ್ನ ಹತ್ರ ಕರ್ಕೊಂಡ್ಬಂದರು, ಯಾರೋ ಹುಡುಗನ್ನ ಮತ್ತು ಸರ್ ಕರ್ಕೊಂಡು ಬಂದರು. ನಾವು ಕೇಳಿದ್ವಿ ಏನಾಯ್ತಪ್ಪ ಅಂತಂದು. ಸರ್ ಅದು ಏನೋ ವಿಷಯಕ್ಕೆ ನನಗೆ ಹೊಡೆದಿದ್ದಾರೆ ಅಂತಂದ್ಬಿಟ್ಟು, ಅದು ಹೊರಗಡೆ ಏನೋ ಹಾಸ್ಟೆಲ್ದೇನೋ ಇದು ಮಾಡ್ಕೊಂಡಿದ್ದಾರೆ ಅಂತ, ಅದಕ್ಕೆ ನನಗೆ ಬಂದು ಹೊಡೆದೋದ ಸರ್ ಅಂತ ಅಳ್ಕೊಂತ ಬಂದ ಅವನು. ಇಬ್ಬರು ಅಣ್ಣ ತಮ್ಮಂದಿರು ಸರ್. ಅಲ್ಲ ಸರ್, ಬೋಯಾ ಅನಿಲ್ ಕುಮಾರ್ ಅಂತ ಅವ್ರ ಅಣ್ಣ ತಮ್ಮಂದಿರು ಸರ್.
ಅಲ್ಲಿ ನನಗೆ ಅವ್ನು ಮಾಹಿತಿ ಕೊಟ್ಟಿದ್ದು ಹಾಸ್ಟೆಲಲ್ಲಿ ಏನೋ ಇವನ ಹತ್ರ ದುಡ್ಡಿತ್ತು, ಎಕ್ಸಾಮ್ ಫೀಸ್ ಕಟ್ಟೋಕ್ಕೆ ದುಡ್ಡಿತ್ತಂತೆ. ಹೊರಗಡೆ ಬಂದು ದುಡ್ಡು ಕೊಡೋದಕ್ಕೇನೋ ಗಲಾಟೆ ಆಗಿದೆ ಅಂತೆ, ಅವ್ನು ಕೊಡಲಿಲ್ಲ. ಅದಕ್ಕೆ ವಾರ್ಡನಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ಅವರು. ವಾರ್ಡನ್ ಬಂದುಬಿಟ್ಟು ಹುಡುಗನಿಗೆ ಹೇಳಿದ್ದಾರೆ, ನೀನು ನಮ್ಮ ಹಾಸ್ಟೆಲಪ್ಪ ಇದು ಮಾಡಬಾರ್ದು ಅಂತಂದ್ಬಿಟ್ಟು. ಅಲ್ಲಿಗೆ ಮುಗೀತು. ಬಟ್ ಅವನು ಅಲ್ಲೇನು ಗಲಾಟೆ ಆಗಿತ್ತು. ಫ್ರೆಂಡ್ ಬಂದುಬಿಟ್ಟು ಅಭಿಷೇಕ್, ಅವ್ನು ಹಾಸ್ಟೆಲ್ ಹುಡುಗ ಅಲ್ಲ. ಆ ಅಭಿಷೇಕ್ ಬಂದುಬಿಟ್ಟು ನಮ್ಮ ಕಾಲೇಜ್ ಹುಡುಗ. ಅದನ್ನು ತಲೆಯಲ್ಲಿ ಇಟ್ಕೊಂಡು ಇವನು ಹೊಡೆಯೋಕ್ಕೆ, ಹಾಸ್ಟೆಲ್ ನಮ್ದಲ್ಲ, ಹೊರಗಡೆ ಹಾಸ್ಟೆಲ್ ಸರ್ ಅದು. ಅದನ್ನು ತಲೆಯಲ್ಲಿ ಇಟ್ಕೊಂಡು ಇವನು ಹೊಡೆಯೋಕ್ಕೇನೋ ಬಂದಿದ್ದಾರೆ, ಅವನು ಹೊಡೆದಾನೆ ಸರ್, ಹೊಡೆದೋಗಿನ ಅಂತಂದ್ರು. ನಾವು ಫಸ್ಟ್ ಕೇಳಿದ್ವಿ ಏನಾಗಿದೆ ಅಂತಂದ್ಬಿಟ್ಟು. ಆಯಿತು ಬಿಡಪ್ಪ, ಹಾಸ್ಟೆಲ್ ನಮಗೆ ಸಂಬಂಧ ಇಲ್ಲ, ಬಟ್ ಇಲ್ಲಿ ಏನು ಹೊಡೆದಾನ ಅಂತಂದ್ಬಿಟ್ಟು ನಾವು ಫಸ್ಟ್ ಒಂದು CC ಕ್ಯಾಮ್ರಾ ನಮ್ಮ ಹತ್ರ ಇತ್ತು, ಅದನ್ನು ಚೆಕ್ ಮಾಡಿದ್ವಿ. ನಿಜವಾಗ್ಲೂ ಹೊಡೆದಾನ ಇಲ್ವಾ ಅಥವಾ ಏನಾಗಿದೆ, ಎಕ್ಸಾಕ್ಟಾಗಿ ಏನಾಗಿದೆ ಅಂತ ನಾನು ಚೆಕ್ ಮಾಡೋದು ಹೋಗಿದೆ. ಸುಮಾರು 12:35 ಆ ಥರ ಬಿಟ್ಟಾಗೆ LH10 ಅಂತ ನಮ್ಮ ಕ್ಲಾಸ್ ರೂಮ್ ಇದೆ, ಅದು ಎಕ್ಸಾಕ್ಟ್ ಡೋರ್ ಮುಂದೆ ಅವನು ಅಭಿಷೇಕ್ ಮತ್ತು ಅರವಿಂದ್ ಏನು ಹುಡುಗರು ಬರ್ತಾರೆ. ಬಂದುಬಿಟ್ಟು ಅವ್ನು ಅರವಿಂದ್ ಬಂದ್ಬಿಟ್ಟು ಆ ಹುಡುಗನ ಹತ್ರ ಹೋಗ್ತಾನೆ. ಅವನು ಅಭಿಷೇಕ್ ಬಂದ್ಬಿಟ್ಟು ಆ ಹುಡುಗನ ಸ್ವಲ್ಪ ರೌಂಡ್ ಮಾಡ್ತಾರೆ, ಅದು ಮುಂದೆ ನಿಂತಿರ್ತಾರೆ. ಆ ಹುಡುಗನ ಹಿಂದೆ ಅಣ್ಣ ನಿಂತಿರ್ತಾನೆ. ಅವನೇನೋ ಅಂತಂದ್ಬಿಟ್ಟು ಅವನೇನೋ ಚೋಟು ಏನೋ ಅಂದಾನ ಅಂತಂದ್ಬಿಟ್ಟು ಅವನು ತಿರುಗಿ ಕತ್ತಿಟ್ಕೊಂಡ್ಬಿಡ್ತಾನೆ ಅರವಿಂದ್. ಹಂಗಾಗಿದೆ. ಆಮೇಲೆ ಇವನು ಅಭಿಷೇಕ್ ಅನ್ನೋನು ಸೆಕೆಂಡ್ ಇಯರ್ ಹುಡುಗಿಗೆ ಒಂದು ಏಟು ಜೋರಾಗಿ ಹೊಡೆದ್ಬಿಟ್ಟು ಹೋಗ್ಬಿಡ್ತಾರೆ. ಅದು CC ಕ್ಯಾಮ್ರಾ ಚೆಕ್ ಮಾಡಿದ್ವಿ ನಾವು, ಇದೆಲ್ಲ ಆಗಿದೆ ಅಂತಂದ್ಬಿಟ್ಟು. ಸೊ ಇದು ಇಮಿಡಿಯೇಟಾಗಿ ನಾವೇನು ಮಾಡಿದೀವಿ, ಅರವಿಂದ್ ನಾನು ಕರೆಸಿದೆ. ಕ್ಲಾಸಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗಿತ್ತು, ಕಾರ್ಡರಲ್ಲಿ ನೀರ ಹತ್ರ ಟ್ಯಾಂಕ್ ಹತ್ರ ಒಂದು 15 ನಿಮಿಷ ಅಲ್ಲೇ ನಿಂತಿದ್ರು. ನಾನು ಒಬ್ಬನೇ ಕರೆದೆ, ಯಾಕಪ್ಪ ಏನಾಯಿತು ಅಂತ. ಸರ್ ಹಿಂಗೆಲ್ಲ ಆಗಿದೆ, ಆಯಿತು ನಿಮ್ಮ ಮದರ್ನ ಕರೆಸು ಅಂತಂದ್ಬಿಟ್ಟು ಅವರು ಫೋನ್ ಮಾಡಿದ್ವಿ ನಾವು. ಅವ್ರ ಮದರ್ಗೆ ಹೇಳಿದ್ವಿ, ನೋಡಮ್ಮ ಹಿಂಗೆಲ್ಲ ಆಗಿದೆ, ಲಾಸ್ಟ್ ಟೈಮ್ ಕೂಡ ಬಂದಿದ್ರಿ ನೀವು, ಲಾಸ್ಟ್ ವಾರ್ನಿಂಗ್ ಅಂತ ನೀವು ಹೇಳೋಗಿದ್ರಿ, ಮತ್ತು ಈ ಸತ ಬನ್ನಿ ಕಾಲೇಜ್ಗೆ. ಹುಡುಗ ಬೇರೆ ಹುಡುಗಿ ಕತ್ತಿಂಗ್ ಇಟ್ಕೊಳಕ್ಕೆ ಹೋಗಿದ್ದಾನೆ, ಇನ್ನೊಬ್ರಿಗೆ ಹೊಡೆದಿದ್ದಾನೆ, ನೀವು ಬನ್ನಿ ಅಂತ ಹೇಳಿದ್ವಿ. ಸೊ ಅವ್ರ ಮದರ್ ಬಂದಿದ ತಕ್ಷಣ ಅವ್ರಿಗೆ ಹೇಳಿದ್ವಿ, ನೋಡಮ್ಮ ಲಾಸ್ಟ್ ಟೈಮ್ ನೀವು ಬಂದಿದ್ರಿ, ಲಾಸ್ಟ್ ವಾರ್ನಿಂಗ್ ಸರ್ ಅಂತಂದ್ಬಿಟ್ಟು ಪ್ರಿನ್ಸಿಪಾಲ್ ಹತ್ರ ನಮ್ಮ ಹತ್ರ ನಾವು ರಿಕ್ವೆಸ್ಟ್ ಮಾಡಿಕೊಂಡು ನೀವು ಹೋದ್ರಿ, ಆಯ್ತು ಬಿಡು ಅಂತ ನಾವು ಪರ್ಮಿಷನ್ ಕೊಟ್ವಿ. ಈಗ ಕಾಲೇಜಲ್ಲಿ ಹೊರಗಡೆ ಯಾವುದೋ ವಿಷಯ ತೊಗೊಂಡು ಕಾಲೇಜಲ್ಲಿ ಅವನು ಹಿಂಗೆ ಇಟ್ಕೊಳ್ಳೋದು ಹಿಂಗಾಗಿದೆ. ಅವ್ರ ಮದರ್ಗೂ ತೋರಿಸಿದ್ವಿ, ನೋಡಮ್ಮ ನಿಮ್ಮ ಮಗ ಹಿಂಗೆ ಮಾಡಿದ್ದಾನೆ ನೋಡಿ ಹಿಂಗೆ ಅಂತ ಅವ್ರ ಮದರ್ಗೂ ತೋರಿಸಿದ್ವಿ. ಅವ್ರ ಮದರ್ ಹೇಳಿದ್ರು, ಸರ್ ಇಲ್ಲ ತಪ್ಪಾಯ್ತು ಸರ್, ಇದೊಂದು ಕ್ಷಮಿಸ್ರಿ, ಹಂಗೆ ಹೇಳಿದ್ರು, ಇವನಿಂದ ಇದಾಗಿದೆ ಹಂಗೆಲ್ಲ ಹೇಳ್ತಾ ಹೋದ್ರು ಅವರು. ನಾವು ಹೇಳಿದ್ವಿ, ನೋಡಮ್ಮ ಫೈನಲ್ ಡಿಸಿಷನ್ ಇಸ್ ಪ್ರಿನ್ಸಿಪಲ್ ಡಿಸಿಷನ್ ತೊಗೊಳ್ತಾರೆ. ಸೊ ಈ ಕಾಲೇಜಲ್ಲಿ ಇಶ್ಯೂ ಆಯಿತು, ಆಲ್ರೆಡಿ ನಾವು ವಾರ್ನಿಂಗ್ ಕೊಟ್ಟಿದ್ದೀವಿ, ಮತ್ತೆ ಈಗ ನಾವು ಇನ್ನೊಂದ್ಸತಿ ಆಗಿದೆ. ಸೊ ಹಂಗೆ ಹೇಳಿದ್ವಿ, ಪ್ರಿನ್ಸಿಪಾಲ್ ಬರಬೇಕು, ಒಂದೊಂದ್ಸತಿ ನಾವು ಒಂದು 3-4 ಡೇಸ್ ಆ ಥರ ಸಸ್ಪೆಂಡ್ ಆ ಥರ ಇರುತ್ತೆ, ನೀವು ಪ್ರಿನ್ಸಿಪಲ್ ಬರ್ತಾರೆ ವೇಟ್ ಮಾಡಿ ಅಂತ ಹೇಳಿದ್ವಿ. ಇಲ್ಲೇ ಪ್ರಿನ್ಸಿಪಲ್ ಚೇಂಬರ್ ಅವತ್ತು ಏನೋ ಅವ್ರ ಮನೇಲಿ ವರ್ಕ್ ಇದೆ, ಹೆಲ್ತ್ ಇಶ್ಯೂಸ್ ಇದೆ ಅಂತ ಅಂದ್ಬಿಟ್ಟು ಅವ್ರು ಹೋಗಿದ್ರು ಹಾಸ್ಪಿಟಲ್ಗೆ. ಇಲ್ಲೇ ಕೂಡಿಸಿದ್ವಿ ಇಬ್ಬರನ್ನ, ಅರವಿಂದ್ನ ಮತ್ತು ಅವ್ರ ಮದರ್. ಪ್ರಿನ್ಸಿಪಾಲ್ ಬರ್ತಾರೆ, ಬಂದಮೇಲೆ ಮಾತಾಡಿ ಅಂತಂದ್ಬಿಟ್ಟು. ಸುಮಾರು 4 o'clock 4:15 ಹಂಗೆ ಆಯಿತು. ಅವ್ನು ಅರವಿಂದ್ ನನ್ನ ಚೇಂಬರಿಗೆ ಬಂದ, ನಾನು ಚೇಂಬರಲ್ಲೇ ಕೂತಿದ್ದೆ. ನನ್ನ ಚೇಂಬರಲ್ಲಿ ಬಂದುಬಿಟ್ಟು, ಸರ್ ಅಮ್ಮನಿಗೆ ಕೆಲಸಕ್ಕೆ ಟೈಮ್ ಆಗಿದೆ ಸರ್, ಅಮ್ಮ ಹೋಗ್ತಾರೆ, ನಾಳೆ ಕರ್ಕೊಂಬರ್ತೀನಿ ಅಂತಂದು. ಆಯಿತು ಕರ್ಕೊಂಬಪ್ಪ ಅಂತ. ಅದು ಜಸ್ಟ್ ಒಂದು 5 ಮಿನಿಟ್ಸ್ಗಿಂತ ಮುಂಚೆ ಪ್ರಿನ್ಸಿಪಲ್ ಸರ್ ಫೋನ್ ಮಾಡಿಬಿಟ್ಟು, ಈಗ ಬರೋ ಡೌಟ್ ಇದೆ ಸರ್, ಸ್ವಲ್ಪ ವರ್ಕ್ ಇದೆ ಹಾಸ್ಪಿಟ್ಲಲ್ಲಿ ಅಂತ ಹೇಳಿದರು. ಆಯಿತು ನಾಳೆ ಬಾಪ ಅಂತ ಹೇಳಿ ಅವ್ರಿಗೆ ಕಳಿಸಿದೆ. ಅದಾದಮೇಲೆ ಅವ್ರ ಮದರ್ಗೆ ಇನ್ಫಾರ್ಮ್ ಮಾಡಬೇಕು, ಆ್ಯಕ್ಚುಲಿ ನಾಳೆ ಬಾ ಅಂತಂದ್ಬಿಟ್ಟು. ಸ್ವಲ್ಪ ಒಂದು 5 ನಿಮಿಷ ಆದಮೇಲೆ ಮತ್ತೆ ನಾನು ಹೊರಗಡೆ ಬಂದು ಇಲ್ಲಿ ನೋಡಿದೆ, ಅವ್ರು ಅರವಿಂದ್ ಮತ್ತು ಅವ್ರ ಮದರ್ ಇರಲಿಲ್ಲ. ಅರವಿಂದ್ ಅವ್ರ ಅಮ್ಮ ಅಲ್ಲಿ ವರ್ಕ್ಶಾಪಲ್ಲಿ ಕಾರ್ನರಲ್ಲಿ ನಿಂತಿದ್ರು. ಅಲ್ಲಿ ನಮ್ಮ ಸ್ಟಾಫಿಗೆ ಒಬ್ರಿಗೆ ಹೇಳಿಬಿಟ್ಟು ಅವ್ರನ್ನ ಕರೀರಿ ಇಲ್ಲಿ ಅಂತ ಹೇಳಿದ್ದಾರೆ. ಮತ್ತು ಅವರು ಬಂದರು, ನನ್ನ ಹತ್ರ ಬಂದರು, ನೋಡಮ್ಮ ಪ್ರಿನ್ಸಿಪಲ್ ಸರ್ ನಾಳೆ ಬರ್ತಾರೆ, ನಾಳೆ ಬನ್ನಿ, ನಾನು ಇದು ಮಾತಾಡೋಣ ಸರ್, ಇದೊಂದು ಕ್ಷಮಿಸಿ ಸರ್ ಅಂತಂದರೆ. ಆಯ್ತಮ್ಮ ತೊಂದರೆ ಏನಿಲ್ಲ, ನಾಳೆ ಬನ್ನಿ, ಪ್ರಿನ್ಸಿಪಲ್ ಇಸ್ ದ ಫೈನಲ್ ಡಿಸಿಷನ್ ಟೇಕರ್, ಅವ್ರ ಹತ್ರ ಬನ್ನಿ ಮಾತಾಡೋಣ, ಲಾಸ್ಟ್ ವಾರ್ನಿಂಗ್ ಕೊಟ್ಟು ಇದು ಮಾಡೋಣ ಅಂತ ಹೇಳಿ ನಾನು ಕಳಿಸಿದೆ. ನಾಳೆ 10 ಗಂಟೆಗೆ ಬನ್ನಿ ಅಂತಂದ್ಬಿಟ್ಟು ನಾವು ಹೇಳಿ ಕಳಿಸ್ಕೊಟ್ಟಿವಿ ಸರ್. ಇದು ಆಗಿರೋ ಇನ್ಸಿಡೆಂಟ್. ಈಗ ಅವರು ಪೇರೆಂಟ್ಸ್ ಎಲ್ಲ ಏನ್ ಹೇಳ್ತಾರೆ ಅಂದ್ರೆ, ನೀವೆಲ್ಲ ಕಿರುಕುಳ ಮಾಡಿದ್ರಿ, ಹಾಗಾಗಿ ಅವ್ರ ತಾಯಿ ನಿಮ್ ಕಾಲ್ ಹಿಡ್ಕೊಂಡು ಕೇಳ್ಕೊಂಡ್ರು ಕೂಡ ಯಾರು ಕನ್ನೆ ತೋರಿಸ್ಲಿಲ್ಲ, ಹಂಗಾಗಿ ನಮ್ಮ ತಾಯಿಗೆ ಈ ತರ ಆಯ್ತಲ್ಲ ಅಂತ ಹೇಳಿ ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಂತ ಅವ್ರಿಗೆ ಆರೋಪ ಮಾಡ್ತಾರೆ. ಇಲ್ಲ, ಅಲ್ಲಿ ಕಾಲ್ ಇಟ್ಕೊಳ್ಳೋ ಪ್ರಶ್ನೆನೇ ಇಲ್ಲ ಸರ್. ಯಾಕೆಂದ್ರೆ ನಾವು ಯಾರೇ ಪೇರೆಂಟ್ಸ್ ಬರಲಿ, ನಮ್ಮ ಚೇಂಬರ್ ನಾವು ಇಲ್ಲಿ ಕೂಡ್ತೀವಲ್ಲ, ಪೇರೆಂಟ್ಸ್ ಇಲ್ಲಿ ಕೂಡಿಸ್ತೀವಿ ಒಂದು ಮಾತು. ಅವರು ರಿಕ್ವೆಸ್ಟ್ ಮಾಡಿದ್ರು, ಸರ್ ಇದೊಂದೇ ಲಾಸ್ಟ್ ವಾರ್ನಿಂಗ್ ಅಂತಂದ್ಬಿಟ್ಟು ಕ್ಷಮಿಸ್ರಿ ಅಂತಂದ್ಬಿಟ್ಟು. ಅದಕ್ಕೆ ನಾವು ಪ್ರಿನ್ಸಿಪಲ್ ಸರ್ ಹತ್ರ ಬರ್ತಾರಮ್ಮ, ಪ್ರಿನ್ಸಿಪಲ್ ಸರ್ ಹತ್ರ ವೇಟ್ ಮಾಡಿ, ಮತ್ತೆ ನಾವು ಇವತ್ತು ಬಾ ಅಂತ ಹೇಳಿದೀವಿ ಅವ್ರ ಮದರ್ಗೆ. ಇವತ್ತು ಮದರ್ಗೆ ಬಾಮ, ಪ್ರಿನ್ಸಿಪಲ್ ಸರ್ ತಾಗ ಹೇಳ್ಬಿಟ್ಟು ಲಾಸ್ಟ್ ವಾರ್ನಿಂಗ್ ಕೊಟ್ಟು ಇದು ಮಾಡೋಣ ಅಂತಂದ್ಬಿಟ್ಟು ಆಲ್ರೆಡಿ ಒಂದ್ಸತಿ ಇನ್ಫಾರ್ಮ್ ಮಾಡಿದ್ವಿ ಆಲ್ರೆಡಿ. ಇದೇ ಲಾಸ್ಟ್ ನೋಡಪ್ಪ, ನೆಕ್ಸ್ಟ್ ರಿಪೀಟ್ ಆಗಬಾರ್ದು ಅಂತ. ಅವ್ರ ಮದರ್ನೂ ಬಂದರು, ಆಯಿತು ಸರ್ ತುಂಬ ಥ್ಯಾಂಕ್ಸ್ ಸರ್, ಇದೆ ಲಾಸ್ಟ್ ವಾರ್ನಿಂಗ್ ಅಂತಂದ್ಬಿಟ್ಟು ಹೋದರು. ನೆನ್ನೆ ಇನ್ಸಿಡೆಂಟ್ ಆದಾಗ ಮತ್ತೆ ಪ್ರಿನ್ಸಿಪಲ್ ಸರ್ ಇರಲಿಲ್ಲ ತಾನೆ, ಅದಕ್ಕೆ ಇಲ್ಲಿ ಕೂಡಿಸಿದ್ವಿ. ಮತ್ತು ಇವತ್ತು ಬನ್ನಿ ಅಂತ ಹೇಳಿದ್ವಿ ಅವ್ರ ಮದರ್ಗೆ, ಖುದ್ದಾಗಿ ನಾನೇ ಅವ್ರು ಹೋಗಿದ್ದನ್ನು ಮತ್ತೆ ಕರೆದು, ನಾಳೆ ಬನ್ನಿ ಅಮ್ಮ 10 ಗಂಟೆಗೆ ಬನ್ನಿ, ಸುಮಾರು ಸರ್ 10-10ವರೆಗೆ ಬನ್ನಿ, ಒಂದು ಅರ್ಧ ಕೆಲಸ ಇರುತ್ತೆ ಅಂತೇಳಿ ಒಂದು ಅರ್ಧ ಗಂಟೆ ಬಂದು ಮಾತಾಡ್ಕೊಂಡು ಹೋಗಿ ಸರ್ ಹತ್ರ ಹೋಗಿ ಏನು ಚಿಕ್ಕ ವಿಷಯ ಅಂತ ಹೇಳಿಬಿಟ್ಟು ನಾವು ಕಳಿಸಿದ್ವಿ. ಯಾವುದೇ ಕಾರಣಕ್ಕೆ ಅವ್ರಿಗೆ ಕಾಲು ಇಟ್ಕೊಳ್ಳೋದು ಆ ಥರ ಇದು ಆಗಲಿಲ್ಲ. ಅಭಿಷೇಕ್ ಅರವಿಂದ್ ಇಬ್ಬರು ಸೇರಿ ಬೋಯಾಲಿ ಕೋರದಲ್ಲಿ ಹೊಡೆದಾರೆ.
ಅಂದ್ರೆ ಇವನು ಹೊಡೆದಿರೋದು ವ್ಯಕ್ತಿ ಬಂದ್ಬಿಟ್ಟು ಬೋಯ ಅನಿಲ್ ಕುಮಾರ್ ಸೆಕೆಂಡ್ ಇರೋ ಹುಡುಗಿಗೆ ಒಂದ್ ಏಟ್ ಹೊಡೆದಿರೋದು ಬಂದ್ಬಿಟ್ಟು ಅಭಿಷೇಕ್ ಅನ್ನೋ ವ್ಯಕ್ತಿ ಸರ್. ಅಭಿಷೇಕ್ ನಮ್ಮ ಕಾಲೇಜ್ ಹುಡುಗನೇ, ಬೇರೆ ಊರಲ್ಲಿ ಇಂದ ಬರ್ತಾನೆ. ಸಸ್ಪೆಂಡ್ ಯಾರಿಗೂ ಮಾಡಿಲ್ಲ ಸರ್, ಯಾರಿಗೂ ಮಾಡಿಲ್ಲ, ಯಾರಿಗೂ ಸಸ್ಪೆಂಡ್ ಮಾಡಿಲ್ಲ. ನಾವೇನ್ ಹೇಳಿದ್ವಿ, ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರ ಪೇರೆಂಟ್ಸ್ ಬಂದಾಗ ಆಲ್ರೆಡಿ ಒಂದ್ಸತಿ ಇನ್ಸಿಡೆಂಟ್ ನಡೆದಿತ್ತಲ್ಲಮ್ಮ, ಲಾಸ್ಟ್ ವಾರ್ನಿಂಗ್ ಕೊಟ್ಟಿದ್ದೀವಿ, ಮತ್ತೆ ಹಿಂಗಾಗಿದೆ ಅಂತಂದ್ರೆ ಒಂದ್ 4-4 ದಿನ ಸಸ್ಪೆಂಡ್ ಮಾಡ್ತೀವಮ್ಮ ಅಂತ ಹೇಳಿ. ಇಲ್ಲ ಸರ್ ಲಾಸ್ಟ್ ವಾರ್ನಿಂಗ್ ಇದು ಎಕ್ಸ್ಕ್ಯೂಸ್ ಮಾಡಿ ಅಂತಂದ್ರೆ ಆಯ್ತು ಪ್ರಿನ್ಸಿಪಲ್ ಸರ್ ಮಾತಾಡಿ ಅಂತ ಹೇಳ್ಬಿಟ್ಟು ನಾವು ಕೊಡ್ಸಿದ್ವಿ ಸರ್. ಸಾವುಗಳಾದ್ಮೇಲೆ ಈ ತರದ್ ಎಷ್ಟಾಗಿದಾವೆ ಇಲ್ಲಿ? ಯಾಕೆ ನೀವು ಒಂದು ಕಠಿಣವಾಗಿ ಇತ್ತೋಣ? ನಿಮ್ ಸ್ಟೂಡೆಂಟ್ಸ್ ಗಳು ನೋಡಿದ್ರೆ ಒಳ್ಳೆ ದನ ಕಾಯಿರಂತ ಇರ್ತಾರೆ, ಒಂದು ಡಿಸಿಪ್ಲಿನ್ ಇಲ್ವಾ? ಅಲ್ಲ ಸರ್, ಡಿಸಿಪ್ಲಿನ್ ತಗೊಳ್ತೀವಿ, ಡಿಸಿಪ್ಲಿನ್ ಇರೋದಕ್ಕೆ ಎಲ್ಲಾ ಮೆಜರ್ಸ್ ತಗೊಳ್ತೀವಿ ನಾವು. ಇವನ್ ನಾವು ಕಾಲೇಜಿಗೆ ಬಂದಾಗ ಪ್ರತಿ ಹುಡುಗರು ಡಿಸಿಪ್ಲಿನ್ ಇರಬೇಕು, ಮೇಂಟೈನ್ ಮಾಡ್ಬೇಕಂತ ತಿಳಿಸ್ತೀವಿ. ಎಲ್ಲಾ ನಮ್ಮಿಂದ ಏನಾಗುತ್ತೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ ನಾವು. ನಿಮ್ದು LKG, UKG, 10th ಸ್ಟ್ಯಾಂಡರ್ಡ್ ಅಲ್ಲ, ನಿಮ್ಮಲ್ಲಿ ಇಂಟರ್ನಲ್ಸ್ ಇರ್ತವೆ, ಎಲ್ಲ ಇರ್ತವೆ, ಎಲ್ಲರೂ ಗೌರವ ಕೊಡ್ತಾರೆ. ನೀವು ಯಾಕೆ ಇಂಪ್ಲಿಮೆಂಟ್ ಮಾಡಿ? ನೀವು ಮಾತ್ರ ಬಹಳ ಡಿಸೆನ್ಸಿ ಹಿಂಗಿರುತ್ತೆ, ನಿಮ್ಮ ಮಕ್ಳು ಹೆಂಗಿದೆ, ಅವ್ರ ಬಿಹೇವಿಯರ್ ಇದೆ ಯಾರ ಹತ್ರ? ಎಷ್ಟು ಸಾವುಗಳ ಮೇಲೆ ನೀವು ಪಾಠ ಕಲಿತೀರಿ ನೀವು? ಇದು ಎಷ್ಟು ಸರಿ ಬಂದಿದ್ದೀವಿ ನಾವು ಮೀಡಿಯಾದವ್ರು ನಿಮ್ಮ ಕಾಲೇಜಿಗೆ? ಎಷ್ಟು ಡೆತ್ಸ್ ಆಗ್ಬೇಕ್ರಿ? ಸರ್ ಡೆತ್ ಸುಮಾರಾಗಿಲ್ಲ ಅಂತ ಹೇಳಲ್ಲ, ಅದು ಕಾಲೇಜ್ ಹೊಣೆಗಾರ ಯಾವುದಿಲ್ಲ, ಯಾವ ಹೋಗ್ತಿಲ್ಲ ಕಾಲೇಜಿಗೆ. ಸುಮ್ಮನೆ ಸರಿ ಏನಂತೀರಿ ಇದಕ್ಕೆ? ಸರ್ ನಾನು ಹೇಳ್ತೀನಿ, ಕಾಲೇಜಲ್ಲಿ ಸಾವಾಗ ಕಾರಣ ಹಲವರು ಇರ್ತಾವೆ. ಕಾಲೇಜ್ ಕಾರಣ ಇದು ಅಂತ ಹೇಳೋಕ್ಕಾಗಲ್ಲ ನಾವು. ಈಗ ನಾವೇನು ಮಾಡ್ತಿದ್ದೀವಿ ಸರ್, ಸ್ಕೂಲೆಲ್ಲ ಇದು ಸ್ಕೂಲ್ಗಿಂತ ಕಳೆಯೋದು ಇನ್ನು. ನಾವು ಹುಡುಗರಿಗೆ ಆ ಲೆವೆಲ್ಗೆ ನಾವು ಹುಡುಗರು ಶಿಫ್ಟ್ ಮಾಡ್ತಿದ್ದೀವಿ. ಶಿಫ್ಟ್ ಅಂತ ಹೆಂಗೆ, ಬೆಳಗ್ಗೆ 9 ಗಂಟೆಗೆ ನಾವು ರೌಂಡ್ಸ್ ಹೋಗ್ಬೇಕು, ಹೊರಗಡೆ ಹೋಗಿ ಅಲ್ಲಿ ಟೀ ಸ್ಟಾಪ್ ಹತ್ರ ಹೋಗಿ ನಿಂತಾರ ಹುಡುಗರು, ಅಲ್ಲಿ ನಿಂತಾರ ಇಲ್ಲಿ ನಿಂತಾರ ತುಕೊಂಡ್ಬರ್ಬೇಕು ನಾವು. ನಮ್ಮ ಸಿಬ್ಬಂದಿ ವರ್ಗ ಬೇಜಾರ್ಬಿಟ್ಟು ನಮ್ಮ ಮೇಲೆ, ಏನಪ್ಪ ಇವ್ರು ನಮಗೆ ನಮ್ಮ ಕಾಟ ಮಾಡೋ ಕೆಲಸ ಬಿಟ್ಟು ಇದು ಕೆಲಸ ಮಾಡ್ಬೇಕು ನಾವು ಅಂತ ನಮಗೆ ಇದು ಆರೋಪ ಮಾಡ್ತಿದ್ದಾರೆ. ಆದ್ರೂ ಕೂಡ ನಾವೇನ್ ಮಾಡ್ತಿದ್ದೀವಿ, ಇಲ್ಲಪ್ಪ ನಿಮ್ಮ ಕರ್ತವ್ಯ ಮಕ್ಕಳಿಗೆ ದಾರಿ ತರಬೇಕು ನಾವು, ದಾರಿ ಹುಡುಗಿ ತಪ್ಪಬಾರ್ದಂತ ಆ ಒಂದು ವಿಷಯಕ್ಕೆ ನಾವು ಸತತವಾಗಿ ನಾನು ಕೆಲಸ 20 ವರ್ಷ ಸಂದರ್ಭದಲ್ಲಿ ಆ 20 ವರ್ಷದ ಇದು ಫಸ್ಟ್ ನೋಡಿದ್ ನಾವು. ಈ ಥರ ಘಟನೆ ಆಗಿದ್ದು ಯಾವತ್ತು ಕಂಡಿಲ್ಲ ಹೋಯ್ತು ಇಂಥ ವಿಷಯ. ಏನು ಸರ್ ನೀವು ಹೇಳ್ಕೊಳ್ತಾರೆ ಮಕ್ಕಳಿಗೆ ಸಿಟ್ಟು ಅಂತ ತುಂಬ ಸಿಟ್ಟು ಮಾಡ್ತೀವಿ ನಾವು. ನಮಗೆ ಕೇಳ್ಬಾರ್ದು, ಹುಡುಗರು ಕೇಳ್ರಿ, ಹುಡುಗರು ಕೇಳ್ರಿ ಹೆಂಗಿದೆ ಕಾಲೇಜಿದ್ದು ಸಿಟ್ಟು ಹೆಂಗಿದೆ ಅಂತ ಹೇಳಿ. ಸರ್ ದುಡ್ಡು ಎಲ್ಲ ಸರ್, ದುಡ್ಡು ಎಲ್ಲ ದುಡ್ಡು ಬೇರೆ ವಿಷಯ ಸರ್, ದುಡ್ಡು ಬಗ್ಗೆ ಮಾತಾಡೋದು ಬೇಡ. ಡಿಸಿಪ್ಲಿನ್ ಫಸ್ಟ್ ಸರ್ ನಮ್ದು ಅದೇ ಮೂಲ ಸೂತ್ರ. ನಮ್ದು ಡಿಸಿಪ್ಲಿನ್ ಮಾಡ್ತೀವಿ, ಯಾಕೆ ಮಾಡ್ತೀವಿ ಸರ್? ಈಗ 100% ಮಾಡೋಕ್ಕಾಗಲ್ಲ, 100% ಮಾಡಕ್ಕ ನಮ್ಮ ಕಡೆ ಎಷ್ಟಾಗುತ್ತೆ ಪಡ್ತಾರೆ ಮಾಡ್ತೀವಿ ನಾವು. ಇಲ್ಲಿ ಜಾಸ್ತಿನೇ ಮಾಡ್ತಿದ್ದೀವಿ, ನಮ್ಗೆ ಮಾಡ್ತಿದ್ದೀವಿ. ಹೌದು ಸರ್, ಅಲ್ಲ ಅದಕ್ಕೆ ಹೇಳ್ತಿದ್ದೀವಿ ನಾವು ವೃತ್ತಿ ಶಿಕ್ಷಣ ಅಂತ ಹೇಳ್ತೀವಿ. ನಮ್ಗೆ ಎಲ್ಲ ಮಾಡ್ತಿದ್ದೇವೆ ನಾವು, ಮಾಡಿದ್ಮೇಲೆ ನೋಡಂಗಿಲ್ರಿ ಸರ್. ಸೊ ಅದಕ್ಕೆ ಅವನಿಗೆ ಕರೆದಿದ್ದೀವಿ, ಯಾಕೆ ಈ ತರ ಮಾಡ್ತಿದ್ಯಪ್ಪ ನೀನು, ನಿನಗೆ ಸಂಬಂಧನೇ ಇಲ್ಲದು ಅಂತ ಹೇಳ್ತಿದ್ಯಲ್ಲ, ಕಾಲೇಜಲ್ಲಿ ಯಾಕೆ ಇನ್ಸಿಡೆಂಟ್ ಮಾಡ್ಕೊಂತೀಯ ಅಂದ್ಬಿಟ್ಟು ಅವ್ರ ಪೇರೆಂಟ್ಸ್ಗೆ ತಿಳಿಸೋದು ಒಂದು ನಮ್ಮ ಕರ್ತವ್ಯ. ಹಿಂಗಾಗಿದೆ ಅನ್ನೋದು ತಿಳಿಸ್ಬೇಕು ನಾವು. ಆ ಕರ್ತವ್ಯ ಯಾವುದಿಲ್ಲ ಸರ್. ಅಭಿಷೇಕ್ ಮತ್ತು ಅರವಿಂದ್ಗೆ ಏನ್ ಸಂಬಂಧ? ಇಲ್ಲಿ ಯಾವ ಹುಡುಗನ ಮೇಲೆ ಅವರಿಬ್ಬರು ಅಟ್ಯಾಕ್ ಮಾಡ್ಲಿಕ್ಕೆ ಹೋದ್ರು, ಮತ್ತೆ ಏನ್ ಇನ್ಸಿಡೆಂಟ್ ಅಂತ ಕರೆಕ್ಟ್ ಸರ್ ಅದನ್ನ ಈಗ ತಿಳಿಸಿದ್ವಿ ತಾನೆ. ಅನಿಲ್ ಕುಮಾರ್ ಮತ್ತೆ ಇನ್ನೊಬ್ಬ ಬೋಯ ಅಂತ ಇನ್ನೊಬ್ಬ ಹುಡುಗ ಇದ್ದಾನೆ, ಅವರಿಬ್ರು ಅಣ್ಣ ತಮ್ಮಿದ್ರು. ನಮ್ಮ ಕಾಲೇಜ್ ಸ್ಟೂಡೆಂಟ್ಸೇ. ಬಂದ್ಬಿಟ್ಟು ಅಭಿಷೇಕ್ ಎಸ್ ಅಂತ. ನಾವು ನಿನ್ನೆನೆ ಇಮಿಡಿಯೇಟ್ ಆಗಿ ಅವರು ಚಿಕ್ಕಪ್ಪದ ನಮ್ಗೆ ಕಾಂಟ್ಯಾಕ್ಟ್ ನಂಬರ್ ಇತ್ತು ಅಂತಂದ್ರೆ ಅವರಿಗೆ ಫೋನ್ ಮಾಡಿ ತಿಳಿಸಿದೀವಿ, ನೀವು ಕಾಲೇಜಿಗೆ ವಿತ್ ಪೇರೆಂಟ್ಸ್ ಬರಬೇಕು ಅಂತ ನಾವು ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಅವರಿಗೆ. ಸರ್ ನೀವು ಇದುವರೆಗೂ ಕ್ಲಿಯರ್ ಮಾಡಲಿಲ್ಲ, ಅರವಿಂದ್ನ ಅವ್ರ ತಾಯಿನ ಯಾವ ಕಾರಣಕ್ಕೆ ಕರೆಸಿದ್ರು ಅನ್ನೋದು ಸ್ಪಷ್ಟವಾಗಿ. ಸರ್ ಅರವಿಂದ್ ಅವ್ರ ತಾಯಿನ ಯಾಕೆ ಕರ್ಸಿದೀವಿ ಅಂತಂದ್ರೆ, ಅರವಿಂದ್ ಪಾತ್ರ ಏನಿದೆ ಇಲ್ಲಿ, ಹೊಡೆದಿರೋ ವ್ಯಕ್ತಿ ಬಂದ್ಬಿಟ್ಟು ಅಭಿಷೇಕ್. ಇವನು ಇನ್ನೊಬ್ಬ ಫಸ್ಟ್ ಇಯರ್ ಹುಡುಗಗೆ ಏನು ಒಡ್ಸ್ಕೊಂಡಿರೋ ಹುಡುಗ ಅಣ್ಣ ಇದಾನಲ್ವಾ, ಅವನಿಗೆ ಕತ್ತಿಡಿತಾನಿಗೆ. ಸೊ ಆ ವಿಷಯಕ್ಕೆ ಅವನಿಗೆ ಅರವಿಂದ್ ಅವ್ರ ಪೇರೆಂಟ್ಸ್ಗೆ ಫೋನ್ ಮಾಡಿಬಿಟ್ಟು ಬನ್ನಿ ಅಂತ ನಾವು ಕಳ್ಸಿಕೊಟ್ಟಿದ್ದೀವಿ. ನಮ್ಮ ಕಾಲೇಜ್ ಕ್ಯಾಂಪಸ್ ಅಲ್ಲಿ CC ಕ್ಯಾಮೆರಾದಲ್ಲಿ ಅದು ಇದಾಗಿದೆ ಸರ್. ಅದಕ್ಕೆ ಅಭಿಷೇಕ್ ಬಂದ್ಬಿಟ್ಟು ಬೋಯ ಅನಿಲ್ ಕುಮಾರ್ ಅಂತ ಸೆಕೆಂಡ್ ಇಯರ್ ವಿದ್ಯಾರ್ಥಿಗೆ ಒಂದು ಹೊಡಿತಾನೆ. 4ನೇ ಸೆಮಿಸ್ಟರ್ ಮೆಕ್ಯಾನಿಕಲ್. ಹೌದು ಸರ್. ಅನಿಲ್ ಕುಮಾರ್ಗೆ ಅಭಿಷೇಕ್ ಹೊಡೆದಿದ್ದ. ಹೌದು. ಅರವಿಂದ್ ಏನ್ ಮಾಡಿದ್ದ? ಅರವಿಂದ್ ಈಗ ಅನಿಲ್ ಕುಮಾರ್ ಅನ್ನೋ ಹುಡುಗ ಇದನ್ನ ಬಡ್ಸ್ಕೊಂಡಿರೋ ಹುಡುಗ, ಅವ್ರ ಅಣ್ಣ ಹಿಂದೆ ನಿಂತಿರ್ತಾನೆ. ಅವನು ಅರವಿಂದ್ ಕತ್ತಿಡಿದ ಯಾರನ್ನ? ಅದು ಫಸ್ಟ್ ಇಯರ್ ಹುಡುಗ ವಿದ್ಯಾರ್ಥಿ ಸರ್, ಅವ್ರ ಅಣ್ಣನೇ. ಬೋಯ ಅನಿಲ್ ಕುಮಾರ್ ಅಂದ್ರೆ ಅವ್ರ ಅಣ್ಣನೇ ಇರ್ತಾನೆ, ಅವನಿಗೆ ಕತ್ತಿಡಿತಾನೆ ಹಿಂಗೆ. ಸೊ ಆ ಇನ್ಸಿಡೆಂಟ್ ನಾವು CC ಕ್ಯಾಮ್ರಾ ನೋಡ್ಬಿಟ್ಟು ಇಲ್ಲಿ ಇಬ್ಬರದು ಪಾತ್ರ ಇದೆ ಅಂತಂದ್ಬಿಟ್ಟು ಯಾರಿಗೆ ಅಭಿಷೇಕಿಗೆ ಪೇರೆಂಟ್ಸ್ಗೂ ಫೋನ್ ಮಾಡಿ ಹೇಳಿದೀವಿ.
ನೀವು ಕಾಲೇಜಿಗೆ ನಾಳೆ ಬರಬೇಕು ಅಂತಂದ್ಬಿಟ್ಟು ಅದೇ ಇಂದ ಇವ್ರಿಗೆ ಅರವಿಂದ್ ಅವರು ಪೇರೆಂಟ್ಸ್ಗೂ ಫೋನ್ ಮಾಡಿಬಿಟ್ಟು ಅವ್ರ ಮದರ್ನ ಕಳಿಸ್ಕೊಟ್ಟಿದ್ವಿ. ಅವ್ನು ಅರವಿಂದ್ ಇಲ್ಲೇ ಲೋಕಲ್ ಇರ್ತಾನೆ, ಅವ್ರ ಅಭಿಷೇಕ್ ಬಂದ್ಬಿಟ್ಟು ಬೇರೆ ಊರಿಂದ ಬರ್ತಾನೆ ಅವನು. ಅದಕ್ಕೆ ನಾಳೆ ಬರೋವಾಗ ವಿತ್ ಪೇರೆಂಟ್ಸ್ ಬರಲೇಬೇಕು ಅಂತ ನಾವು ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಇಲ್ಲಿ ಇವ್ರದ್ದು ನಂಬರ್ ಇರೋದ್ರಿಂದ ಇವ್ರಿಗೆ ಲೋಕಲ್ ಇವ್ರು ಬಂದಿದ್ದಾರೆ ಅವರು. ಹೇಳಿದ್ರಲ್ಲ ಅವ್ರ ತಾಯಿಯವ್ರು ಹಿಂದೆನೂ ಕರ್ಸಿದ್ವಿ ಅಂತ ಹೇಳಿದ್ರಿ, ಹಿಂದೆನೂ ಗಲಾಟೆ ಮಾಡ್ತಿದ್ದ ಸರ್ ಸರ್ ಬೇರೆ ರೆಗ್ಯುಲರ್ ಆಗಿ ಏನ್ ಇಂಟರ್ನಲ್ಸ್ ಇಲ್ಲ ಅಂದ್ರೂ ಕರೆಸ್ತೀವಿ ಸರ್. ಯಾವ ವಿಷಯಕ್ಕೆ ನಾವು ಕರೆದಿದ್ವಿ ಇದು ಅಂತಂದ್ರೆ ಮೊಬೈಲ್ ಫೋನ್ ಜಾಸ್ತಿ ಬಳಸ್ತಾ ಇದ್ದ ಕ್ಲಾಸ್ ರೂಮ್ ಅಥವಾ ಲ್ಯಾಬ್ ಅಲ್ಲಿ. ಅಂತ ಟೈಮಲ್ಲಿ ನಾವು ಪ್ರೊಹಿಬಿಟ್ ಮಾಡಿರ್ತೀವಿ ಮತ್ತು ಮಕ್ಕಳಿಗೆ ಕ್ಲಾಸ್ ರೂಮ್ ಅಲ್ಲಿ ಅದಕ್ಕೆ ಅದನ್ನ ನಾವು ಮೊಬೈಲ್ ಇಟ್ಕೊಂಡ್ಬಿಟ್ಟು ಅವನಿಗೆ ಮತ್ತೆ ಮೊಬೈಲ್ ವಾಪಸ್ ರಿಟರ್ನ್ ಮಾಡಿ ಅವತ್ತೇ ರಿಟರ್ನ್ ಮಾಡಿಬಿಟ್ಟು ನಾಳೆ ವಿತ್ ಪೇರೆಂಟ್ಸ್ ಬಾ ಅಂತ ಹೇಳಿದ್ವಿ. ನೆಕ್ಸ್ಟ್ ದಿನ ಪೇರೆಂಟ್ಸ್ ಬಂದಿದ್ರು ಅವರು. ಸಣ್ಣ ಸಣ್ಣ ವಿಚಾರಗಳಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋಕಂತೂ ಚಾನ್ಸಸ್ ಇಲ್ಲ. ನಮ್ಮ ಕಾಲೇಜ್ ಸ್ಟೂಡೆಂಟ್ ಅಭಿಷೇಕ್, ಅರವಿಂದ್ ಮತ್ತೆ ಬೋಯಾನಿ ಅಣ್ಣ ತಮ್ಮಿದ್ರು ನಮ್ಮ ಕಾಲೇಜ್ ಸ್ಟೂಡೆಂಟ್. ಹೊರಗೆ ಹಾಸ್ಟೆಲ್ ಗಲಾಟೆ ಆಗಿದ್ದು ಅಂತಂದು ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಮಾಡ್ಕೊಂಡಿದ್ದಾರೆ ಸರ್. ನೀವು ಕಳಿಸಿದ್ರಿ ಹೌದು ಸರ್. ಈಗ ಈ ಸಾವಿಗೆ ಏನ್ ಹೇಳ್ತೀರಿ ಸರ್ ಅಂತ ಈಗ ನಿಮ್ಮ ಮ್ಯಾನೇಜ್ಮೆಂಟ್ ಈಗ ಸಾವಿಗೆ ನೀವೇ ಕಾರಣ ಅಂತ ಹೇಳ್ತಿದ್ದಾರೆ ಪೋಷಕರು ಸರ್. ಈಗ ಕಾರಣ ಅಲ್ಲ, ಈಗ ಯಾವುದೇ ವಿದ್ಯಾರ್ಥಿ ಡೆತ್ ಆಗಿದೆ ನಮಗೂ ದುಃಖ ಇರುತ್ತೆ ಸರ್. ನಮ್ಮ ಸ್ಟೂಡೆಂಟೇ ಇಲ್ಲಿ ನಮ್ಮ ಒಬ್ಬ ಮಕ್ಕಳು ತಮ್ಮನ ಥರನೇ ನಾವು ಟ್ರೀಟ್ ಮಾಡಿಬಿಟ್ಟು ನಾವು ಮಾಡ್ತಾ ಇರ್ತೀವಿ, ಪಾಠ ಮಾಡ್ತಾ ಇರ್ತೀವಿ. ಅದೇ ಭಾವನೆ ನಮ್ಮ ಹತ್ರನೂ ಇರುತ್ತೆ. ನಾವು ಪೇರೆಂಟ್ಸ್ ನಾವು ಕರೆದ್ಬಿಟ್ಟು ಈಗ ಏನಾದ್ರೆ ಕಾಲೇಜಲ್ಲಿ ಏನಾದರೂ ಆಯಿತು ಅಂತಂದರೆ ತಂದೆ ತಾಯಿಗೆ ತಿಳಿಸ್ಬೇಕಾಗಿದ್ದಂಥ ಕರ್ತವ್ಯ ನಮ್ಮದು, ಈ ಥರ ಆಗಿದೆ ಅಂತಂದ್ಬಿಟ್ಟು. ಸೊ ಅದನ್ನ ಮಾಹಿತಿ ಕೊಟ್ಟಿದ್ದೀವಿ, ನಾವು ಪೇರೆಂಟ್ಸ್ಗೆ ಮಾಹಿತಿ ಕೊಟ್ಟಿದ್ದೀವಿ. ಮತ್ತೆ ಪ್ರಿನ್ಸಿಪಾಲ್ ಇರಲಾರ್ದೆ ಕಾರಣ ಇರೋದ್ರಿಂದ ಇವತ್ತು ಬರ್ತಾ ಇದ್ರು. ಪ್ರಿನ್ಸಿಪಾಲ್ ಇವತ್ತು ಬರ್ತಾರಮ್ಮ, ಬಂದು ಮಾತಾಡೋಣ ಅಂತಂದ್ಬಿಟ್ಟು ನಾನು ಇವತ್ತು ಬರ್ಲಿಕ್ಕೆ ನಾನು ತಿಳಿಸಿದ್ದೆ ಅವರಿಗೆ. ಬರೋತಕ್ಕಂಥ ವಿದ್ಯಾರ್ಥಿಗಳು ಬಡವರು ಇರ್ತಾರೆ, ಮಕ್ಕಳೇ ಆಸರೆ ಆಗ್ತಾರೆ, ಮುಂದೆ ಕಲಿತು ಅವರೇ ಜೀವನ ನಡೆಸ್ತಾರೆ ಅಥವಾ ತಾಯಿ ಅಥವಾ ಪೇರೆಂಟ್ಸ್ ಕಲ್ಸ್ಕೊಂಡಿರ್ತಾರೆ. ಈಗ ಈ ತರದ ಸನ್ನಿವೇಶಗಳಾದಾಗ ಈಗ ಅದನ್ನು ಯಾರು ಹೊಣೆ ಬರ್ತಾರೆ ಈಗ ಆ ಕುಟುಂಬಕ್ಕೆ ನಷ್ಟ? ಸರ್ ಈಗ ನೀವು ಹೇಳಿ ನಿಮ್ಮ ಪ್ರಕಾರ ಹುಡುಗನ ಮೇಲೆ ಕ್ರಮ ತಗೊಳ್ಳೋದು ಸರಿ ತಪ್ಪ? ನಿಮ್ದು ಶಿಕ್ಷೆ ಅಲ್ವೇ ಇರೋದು. ನಾವು ಸಾಮಾನ್ಯವಾಗಿ ಹುಡುಗರಿಗೆ ಸಸ್ಪೆಂಡ್ ಮಾಡ್ತೀವಿ, ಮತ್ತೆ ಕಳಿಸಿ ಬಾಪ ಅಂತ ಹೇಳಿ ಯಾರಿಗೆ ಕಳ್ಸಂಗೆ ವಾಪಸ್ ನಾವು ಯಾರಿಗೆ ಸಸ್ಪೆಂಡ್ ಮಾಡಿ ಸಿ ವಾಪಸ್ ಕಳ್ಸ ಮನೆಗೆ ಕಳ್ಸಲ್ರಿ. ಸಸ್ಪೆಂಡ್ ಎಚ್ಚರಿಕೆ ಹುಡುಗಿ ಬರ್ಲಿ, ನೆಕ್ಸ್ಟ್ ಟೈಮ್ ತಪ್ಪು ಮಾಡಬಾರ್ದು, ಇನ್ನೊಬ್ರು ಮಾಡಬಾರ್ದಪ್ಪ ಅದು ಮಾಡಿ ಅಷ್ಟೇ ವಿಷಯ, ಬೇರೆ ಏನು ಹೇಳ್ರಿ. ಹೌದು. ಇದಕ್ಕಿಂತ ಮುಂಚಿತವಾಗಿ ಇನ್ಸಿಡೆಂಟ್ಗಳಾದಾಗ ಕಾಲಕ್ರಮೇಣವಾಗಿ ಪೋಷಕರ ಸಭೆ ಕರೆದು ನಮ್ಮ ಕಡೆಯಿಂದ ಒಂದೇ ಮೆಸೇಜ್ ಸರ್, ನಾವು ಸಂಜಯ್ ಗಾಂಧಿ ಪಾಲಿಟೆಕ್ನಿಕ್ ಸರ್ ಯಾರಿಗೂ ನಾವು ಉದ್ದೇಶಪೂರ್ವವಾಗಿ ಹುಡುಗರನ್ನ ಕಿರುಕುಳ ಕೊಡಬೇಕು, ತೊಂದರೆ ಕೊಡಬೇಕು ಯಾರಿಲ್ಲ ಸರ್. ನಮ್ಮಲ್ಲಿ ಸಿಬ್ಬಂದಿ ವರ್ಗ ಎಲ್ಲ ರಂಗೇ ಇದ್ದಾರೆ, ನಮ್ಮಲ್ಲಿ ಸಪೋರ್ಟ್ ಇದ್ದಾರೆ. ಹುಡುಗರು ಒಳ್ಳೆ ದಾರಿಗೆ ಬರಲಿ ಅಂತ ಉದ್ದೇಶ ಹೇಳ್ತಿರೋದು ನಾವು. ನೋಡಪ್ಪ ಈ ಥರ ನೆಕ್ಸ್ಟ್ ಮಾಡಬೇಡ, ಅದು ಶಿಕ್ಷೆ ಏನು ಮಾಡ್ಬೇಕು, ನಾವು ಸಬ್ಸಮ್ ಮಾಡ್ತೀವಪ್ಪ ನಿಮಗೆ ಅಂತ ಬೈಬಿಡ್ಲಿ ಅಂತ ಹೇಳ್ತಿರೋದು ನಾವು. ಅದರಿಂದ ತಪ್ಪಾಗಂತ ಹೇಳಿ ನಾವು ಬೈಬಿಡ್ಲಿ, ಅದರಿಂದ 4 ಮಂದಿ ಪಾಠ ಕಲೀಲಿ, ಮತ್ತೆ ಹುಡುಗ ಕ್ಲಾಸ್ ತಗೊಂತೀವಿ ನಾವು. ಅವ್ರಿಗೆ ಯಾರಿಗೆ ನಾವು ಟೀಚಿಗೆ ಬೇರೆ ಮನೆಗೆ ಕಳ್ಸಿದ್ವಿ ಅವ್ರು ಯಾರಿಗೆ ನಾವು ಇದು ನಮ್ಮ ಅಷ್ಟೇ ಹೇಳಿ ಸರ್. ಜಾಸ್ತಿ ಬರಬೇಡಪ್ಪ. ಈಗ ಎಲ್ಲ ಇಂಟ್ರೆಸ್ಟ್ ಇದಾವೆ ನಿಮಗೆ ಸರ್. ಸರ್ ಈಗ ಆ ಥರ ಯಾವತ್ತು ಅಲ್ಲ ಏನಂಗೆ ಸರ್ ನನಗೆ ನೀವು ಸರ್ ಯು ಕ್ಯಾನ್ ಶೋ ಸಿಂಗಲ್ ಕೇಸ್ ಹಿಂಗೆ ತೋರಿಸ್ಬಿಡಿ ಸಾಕು. ಇಷ್ಟು ಕಾಲೇಜ್ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ, ಒಂದು ಕೇಸ್ ತೋರಿಸ್ತೀನಿ. ಈ ತರ ಹುಡುಗ ಟಿ ಸಿ ಕೊಡಿಸಿ ಟಿ ಸಿ ಕೇಸ್ ತೋರಿಸ್ತೀನಿ ಸರ್. ಹಂಗಲ್ಲ ಸರ್, ಹಂಗಲ್ಲ ಸರ್, ಭಯಗಳು ಬಿಡ್ಸಿಲ್ರಿ ನಾವು ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೇಳಕತ್ತೀವಿ ಅಷ್ಟೇ. ಅವ್ರಿಗೆ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿ ನಾವು ಬೇರೆ ಅಂದಿಲ್ಲ ಅದಕ್ಕೆ. ಧನ್ಯವಾದ ಸರ್. ನಮಗೂ ಹುಡುಗನ ಕಡೆ ದುಃಖ ಇದೆ, ನಮಗೆ ದುಃಖ ಇಲ್ಲ ಅಂತ ಹೇಳ್ಬೇಡ್ರಿ. ನಮ್ಮ ಸಿಬ್ಬಂದಿ ವರ್ಗ ಕಡೆ ದುಃಖ ಇದೆ.